ಹಲೋ ಮಕ್ಕಳೇ, ಇವತ್ತಿನ ದಿನ ನಾವು NMMS ಪರೀಕ್ಷೆಯ 8ನೇ ತರಗತಿಗೆ ಆಗುವಂತಹ NMMS ಪರೀಕ್ಷೆಯ ಪತ್ರಿಕೆ 2 ಸ್ಯಾಟ್ ಪತ್ರಿಕೆಯಲ್ಲಿ ಬರುವಂತಹ ಗಣಿತದ 20 ಪ್ರಶ್ನೆಗಳ ಕಂಪ್ಲೀಟ್ ಸೊಲ್ಯೂಷನ್ ಅನ್ನ ನೋಡೋಣ. 2021-22ನೇ ವರ್ಷದಲ್ಲಿ ಆದಂತಹ ಪರೀಕ್ಷೆಯ ಉತ್ತರಗಳನ್ನ ನೋಡೋಣ. ಇದೇ ರೀತಿಯ 2020, 2019, 2018ರ ಪ್ರಶ್ನೆ ಪತ್ರಿಕೆಯ ಗಣಿತದ ಉತ್ತರಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನ ಚಾನೆಲ್ನಲ್ಲಿ ಪ್ಲೇಲಿಸ್ಟ್ ನಲ್ಲಿ ಸಿಗುತ್ತೆ. ನೀವು ಅದನ್ನ ನೋಡ್ಕೊಳ್ಬಹುದು, ತಿಳ್ಕೊಳ್ಬಹುದು. ಎಲ್ಲರೂ NMMS ಪಾಸ್ ಆಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನ ಶುರು ಮಾಡೋಣ. ನೋಡಿ ಮಕ್ಕಳೇ, 71ನೇ ಪ್ರಶ್ನೆ ಹೀಗಿದೆ. 2m - 5 = 3 ಈ ಸಮೀಕರಣದಲ್ಲಿ m ನ ಬೆಲೆಯು, ಇಲ್ಲಿ m ನಲ್ಲಿ ಯಾವ ಬೆಲೆಯನ್ನ ತುಂಬಿದಾಗ ಇದರ ಉತ್ತರ 3 ಬರುತ್ತೆ ಅಂತ ಕೇಳಿದರೆ ಆಪ್ಷನ್ ಎ 4, ಆಪ್ಷನ್ ಬಿ 1, ಆಪ್ಷನ್ ಸಿ 13, ಆಪ್ಷನ್ ಡಿ 15/2. ಈಗ ನೋಡಿ, ಫಸ್ಟ್ ಗೆ ನಾವು 2m - 5 = 3 ಅಂತ ಕ್ವಶನ್ ಅಲ್ಲಿ ಇರೋದನ್ನ ಬರೆದು -5 ಸಮ ಚಿಹ್ನೆಯಿಂದ ಈಚೆ ಕಡೆ ಹೋದ್ರೆ +5 ಆಗುತ್ತೆ. ಹಾಗಾಗಿ 3 + 5 ಅಂದ್ರೆ 8. 2m ಗೆ 2m ಹಾಗೆ ಇಡೋಣ. m ಬೇಕಾಗಿದೆ ನಮಗೆ. m ಜೊತೆಗಿರುವ ಸಂಖ್ಯೆಯನ್ನ ಆಚೆ ಕಳಿಸೋಣ. m ಜೊತೆಗೆ 2 ಗುಣಾಕಾರದಲ್ಲಿದೆ. ಸಮ ಚಿಹ್ನೆಯಿಂದ ಆಚೆ ಕಡೆಗೆ ಹೋದಾಗ ಭಾಗಾಕಾರ ಆಗುತ್ತೆ. ಹಾಗಾಗಿ 2 × 1 2, 2 × 4 8. m ನ ಬೆಲೆಯು 4 ಅಂತ ಉತ್ತರ ಬಂತು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? m = 4. ಆಪ್ಷನ್ ಎ 4. ಆಪ್ಷನ್ ಎ 4. ನೆಕ್ಸ್ಟ್ 72ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಅವಳಿ ಅವಿಭಾಜ್ಯ ಸಂಖ್ಯೆಗೆ ಒಂದು ಉದಾಹರಣೆ. ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ ಎಲ್ಲವನ್ನ ನೋಡಿದ್ರೆ ಎಲ್ಲವೂ ಸಹ ಅವಿಭಾಜ್ಯ ಸಂಖ್ಯೆಗಳೇ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಿಮಗೆ ಗೊತ್ತಿದೆ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತೇವೆ. ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಧ್ಯದಲ್ಲಿ ಗ್ಯಾಪ್ ಇರ್ಬೇಕು, ಯಾವ್ದಾದ್ರೂ ಸಂಖ್ಯೆ ಇರ್ಬೇಕು. ಅರ್ಥ ಆಯ್ತಾ? ಹಾಗಾಗಿ 2 ಆಪ್ಷನ್ ಎ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ 2 ಮತ್ತೆ 3ರ ಮಧ್ಯದಲ್ಲಿ ಗ್ಯಾಪ್ ಇಲ್ಲ. ಅರ್ಥ ಆಯ್ತಾ? ಆಪ್ಷನ್ ಬಿ ಬಿಡಿ. ಆಪ್ಷನ್ ಸಿ ಆಗೋದಿಲ್ಲ. 2 ಮತ್ತು 5ರ ಮಧ್ಯದಲ್ಲಿ 2 ಗ್ಯಾಪ್ ಬರ್ತದೆ. ಅಂದ್ರೆ 3 ಮತ್ತು 4 2 ಸಂಖ್ಯೆಗಳಿದಾವೆ. ಆದ್ರೆ ಇದರಲ್ಲಿ 2ರ ನಂತರ 3 ಅನ್ನೋದು ಸಹ ಏನಿದೆ, ಒಂದು ಅವಿಭಾಜ್ಯ ಸಂಖ್ಯೆ ಇದೆ. ಹಾಗಾಗಿ 2 ಮತ್ತು 5 ಅವಳಿ ಅವಿಭಾಜ್ಯ ಸಂಖ್ಯೆಗಳಾಗೋದಿಲ್ಲ. 3 ಮತ್ತೆ 3 ಇವೆರಡರ ಮಧ್ಯದಲ್ಲಿ ಸಹ ಗ್ಯಾಪ್ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ. 3 ಮತ್ತು 5 ಇವೆರಡು ಅವಳಿ ಅವಿಭಾಜ್ಯ ಸಂಖ್ಯೆಗಳು. ಮಧ್ಯದಲ್ಲಿ 4 ಅನ್ನೋ ಸಂಖ್ಯೆ ಮಾತ್ರ ಇರೋದು. ಅರ್ಥ ಆಯ್ತಾ? ಹಾಗಾಗಿ ಸರಿಯಾದ ಉತ್ತರ ಬಿ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ ಹೀಗಿದೆ ನೋಡಿ. x = -2 ಆದರೆ x² - 4ರ ಬೆಲೆಯು, x = -2 ಆದರೆ x² - 4ರ ಬೆಲೆಯು ಏನಾಗ್ತದೆ ಅಂತ ಕೇಳಿದರೆ, ಹಾಗಾದ್ರೆ ಇಲ್ಲಿ ಫಸ್ಟ್ ಗೆ ಬರ್ಕೊಳ್ಳೋಣ ನಾವು. x = -2 ಅಂತ ನಮ್ಗೆ ಕೇಳಿರೋದು x² - 4. ಇದ್ರ ಬೆಲೆ ಏನಾಗ್ತದೆ? x ನ ಬೆಲೆಯನ್ನ ಅದರಲ್ಲಿ ತುಂಬಿ, x ಇದ್ದ ಜಾಗದಲ್ಲಿ -2 ಹೋಲ್ ಸ್ಕ್ವೇರ್. -2ಅನ್ನ 2 ಸಲ ಗುಣಿಸ್ಬೇಕು. -2ಅನ್ನ 2 ಸಲ ಗುಣಿಸಿದಾಗ ಏನಾಗ್ತದೆ? -× ಪ್ಲಸ್ ಆಗುತ್ತೆ. 2 2 4 +4 ಆಗ್ತದೆ. ಮತ್ತೆ ಕ್ವಶನ್ ಅಲ್ಲಿರೋ -4ಕ್ಕೆ -4 ಹಾಗೆ ಇಡೋಣ. -2ರ ವರ್ಗ +4 ಆಯ್ತು. ಈ -4ಕ್ಕೆ -4. 4 - 4 ಅಂದ್ರೆ 0 ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 0. ಆಪ್ಷನ್ ಬಿ 0. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. 74ನೇ ಪ್ರಶ್ನೆ ಹೀಗಿದೆ. 60, 72 ಮತ್ತು 120ರ ಮಹತ್ತಮ ಸಾಮಾನ್ಯ
ಅಪವರ್ತನ ಯಾವುದು ಅಂತ ಕೇಳಿದರೆ. ಹಾಗಾಗಿ ಇಲ್ಲಿ ಎರಡು ರೀತಿಯಲ್ಲಿ ನಾವು ಇದನ್ನ ಮಾಡಬಹುದು. ಏನಂತ 60, 72, 120 ಅಂತ ಬರ್ದು ಅವುಗಳನ್ನ ಏನ್ ಮಾಡ್ಬೇಕು, ಮಸ ಅಂದ್ರೆ ಒಂದೇ ಮಗ್ಗಿಯಿಂದ ಭಾಗ ಹೋಗ್ತಾ ಇರ್ಬೇಕು. ಮೂರೂ ಸಂಖ್ಯೆಗಳು ಸಹ ಭಾಗ ಹೋಗ್ಬೇಕು. ಅಂಥದ್ ಯಾವ್ದ್ರಿಂದ? 2ರಿಂದ ಭಾಗ ಹೋಗ್ತದೆ, ಹೌದಾ? ನೋಡಿ, 2 ಮೂರ್ಲೆ 6, 0ಗೆ 0, 2 ಮೂರ್ಲೆ 6, 1 ಉಳಿತು, 2 6ಲೆ 12, 2 6ಲೆ 12, 0ಗೆ 0. ಮತ್ತೆ ಈ ಮೂರು ಸಂಖ್ಯೆಗಳು ಯಾವ ಮಗ್ಗಿಯಿಂದ ಭಾಗ ಹೋಗ್ತದೆ? 2ರಿಂದ. 2 1ಲೆ 2, 1 ಉಳಿತು, 10 ಆಯ್ತು, 2 5ಲೆ 10. ಅದೇ ರೀತಿ 2 1ಲೆ 2, 1 ಉಳಿತು, 16 ಆಯ್ತು, 2 8ಲೆ 16. ಅದೇ ರೀತಿ 2 3ಲೆ 6, 0ಗೆ 0. ಮತ್ತೆ ಈ 15, 18, 30 ಈ ಮೂರು ಸಂಖ್ಯೆಗಳು ಯಾವ ಮಗ್ಗಿಯಿಂದ ಭಾಗ ಹೋಗ್ತದೆ ಅಂತ ನೋಡ್ಬೇಕು. 2ರಿಂದ ಅಂತೂ ಹೋಗೋದಿಲ್ಲ, ಇವೆರಡು ಹೋಗ್ತದೆ. ಆದ್ರೆ 15 ಅನ್ನೋದು 2ರಿಂದ ಭಾಗ ಹೋಗಲ್ಲ. ಹಾಗಾಗಿ ಮತ್ತೆ 2ರಿಂದ ತಗೋಬಾರ್ದು, ಒಂದೇ ಮಗ್ಗಿಯಲ್ಲಿ ಹೋಗ್ಬೇಕು. ಹಾಗಾಗಿ 3ರ ಮಗ್ಗಿಯಲ್ಲಿ 3ಅನ್ನು ಸಹ ನಾವು ಭಾಗ ಹೋಗಿಸ್ಬೋದು. 3 5ಲೆ 15, 3 6ಲೆ 18, 3 10ಲೆ 30. ಅರ್ಥ ಆಯ್ತಾ? ಹಾಗಾದ್ರೆ ಮತ್ತೆ 5, 6, 10 ಈ ಮೂರು ಸಂಖ್ಯೆಗಳು ಮತ್ತೆ ಯಾವ ಮಗ್ಗಿಯಿಂದ ಭಾಗ ಹೋಗ್ತದೆ ನೋಡ್ಬೇಕು. ಯಾವ ಮಗ್ಗಿಯಿಂದನೂ ಭಾಗ ಹೋಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಟು ಬಿಡ್ಬೇಕು. ಹಾಗಾದ್ರೆ ಮಸ ಏನಾಗ್ತದೆ ಅಂದ್ರೆ ಇವುಗಳ ಗುಣಲಬ್ಧ, ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ. 2 ಇಂಟು 2 ಇಂಟು 3, 2 2ಲೆ 4, 4 3ಲೆ 12. ಸರಿಯಾದ ಉತ್ತರ ಆಪ್ಷನ್ ಡಿ 12. ಆಪ್ಷನ್ ಡಿ 12 ನೋಡಿ, ಆಪ್ಷನ್ ಡಿ 12. ಇಲ್ಲಾಂದ್ರೆ ನೀವು ಸೆಪರೇಟ್ ಆಗಿ ಒಂದೊಂದರದ್ದೇ ಅಪವರ್ತನಗಳನ್ನ ತಗೊಂಡು ಲೆಕ್ಕ ಮಾಡ್ಬೋದು. 60ರ ಅಪವರ್ತನಗಳನ್ನ ಕಂಡಿಡ್ಕೊಳ್ಬೇಕು, 72ರ ಅಪವರ್ತನಗಳನ್ನ ಕಂಡಿಡ್ಕೊಳ್ಬೇಕು, 120ರ ಅಪವರ್ತನಗಳಂದ್ರೆ ಸುಮ್ಮನೆ ಅಪವರ್ತನ ಅಲ್ಲ, ಅವಿಭಾಜ್ಯ ಅಪವರ್ತನಗಳನ್ನ ಕಂಡಿಡ್ಕೊಳ್ಬೇಕು. ಅಂದ್ರೆ ಈ ಅಪವರ್ತನಗಳು ಬೇರೆ ಯಾವ ಮಗ್ಗಿಯಲ್ಲೂ ಇರಬಾರ್ದು. ಅರ್ಥ ಆಯ್ತಾ? ಆಗ 60ರ ಅಪವರ್ತನಗಳನ್ನ ಬರ್ಕೊಳ್ತೇವೆ, 72ರ ಅಪವರ್ತನಗಳು, 120ರ ಅಪವರ್ತನಗಳು ಬರ್ದು ಇದರಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಯಾವುದು? ಈ 2 ಅನ್ನೋದು ಸಾಮಾನ್ಯವಾಗಿದೆ, ಇಲ್ಲಿ 2 ಅನ್ನೋದು ಮತ್ತು ಸಾಮಾನ್ಯವಾಗಿದೆ. ಇಲ್ಲಿ 2 ಕಡೆ 2 ಇದೆ, ಇನ್ನೊಂದು ಕಡೆ 2 ಇಲ್ಲ. ಹಾಗಾಗಿ ಅದನ್ನ ತಗೊಳ್ಬಾರ್ದು. 3ರಲ್ಲಿಯೂ ಸಹ ಸಾಮಾನ್ಯವಾಗಿರೋದು, ಕಾಮನ್ ಆಗಿರೋದನ್ನ ತಗೊಳ್ಬೇಕು. ಆದ್ರೆ ಇಲ್ಲಿ ನೋಡಿ, 3 ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಹಾಗಾಗಿ ಈ 3 ಅನ್ನೋದು ಸಹ ಸಾಮಾನ್ಯ ಅಪವರ್ತನ, ಅದನ್ನು ಸಹ ತಕೊಳ್ಬೇಕು. 2 ಒಂದು ಸಲ, 2 ಒಂದು ಸಲ, 3 ಒಂದು ಸಲ. ಸೊ 2 2ಲೆ 4, 4 3ಲೆ 12 ಸರಿಯಾದ ಉತ್ತರ. ಈ ರೀತಿ ನೀವು ಇದನ್ನ ಕಂಡಿಡ್ಕೊಳ್ಬಹುದು. ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ 75ನೇ ಪ್ರಶ್ನೆ ಹೀಗಿದೆ ನೋಡಿ. ಒಂದು ಗಡಿಯಾರದ ನಿಮಿಷದ ಮುಳ್ಳು 2ರಿಂದ ಪ್ರಾರಂಭವಾಗಿ ಪ್ರದಕ್ಷಿಣೆಯಾಗಿ ಒಂದು ಪರಿಭ್ರಮಣೆಯ ಕಾಲು ಭಾಗ ತಿರುಗಿದೆ ಅಷ್ಟೇ, ಆಯ್ತಾ? ಅದು ಸೂಚಿಸುವ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಗಡಿಯಾರದಲ್ಲಿ ಒಟ್ಟು ಎಷ್ಟು ನಿಮಿಷ ಇರ್ತದೆ? 60 ನಿಮಿಷ ಇರ್ತದೆ. ಅದರಲ್ಲಿ ಕಾಲು ಭಾಗ ಅಂದ್ರೆ ಎಷ್ಟು? 60 ನಿಮಿಷದ ಕಾಲು ಭಾಗ 1/4 ಅಂತ ಹೇಳ್ತೇವೆ. 4ನೇ ಒಂದು ಭಾಗ 1/4 ಅಂತ ಹೇಳ್ತೇವೆ, ಇಂಟು 60. ಹೌದಾ? ಹಾಗಿದ್ರೆ ಎಷ್ಟು? 4 1ಲೆ 4, ಇದನ್ನ ಭಾಗಿಸಿ, 4 1ಲೆ 4, 4 1ಲೆ 4, 2 ಉಳಿತು, 20 ಆಯ್ತು, 4 5ಲೆ 20, 15 ನಿಮಿಷ ಆಯ್ತು. ಸರಿನಾ? ಹಾಗಿದ್ರೆ ಗಡಿಯಾರದ ಮುಳ್ಳು ಏನ್ ತೋರಿಸ್ತಿದೆ? 2ರಿಂದ ಪ್ರಾರಂಭವಾಗಿ 2ಕ್ಕಿದೆ, 2ರಿಂದ ಪ್ರಾರಂಭ ಆಗಿ 15 ನಿಮಿಷ ಹೋಗ್ಬೇಕಲ್ಲ. 15 ನಿಮಿಷ ಅಂದ್ರೆ 2ರಿಂದ 3ಕ್ಕೆ, 3ರಿಂದ 4ಕ್ಕೆ, 4ರಿಂದ 5ಕ್ಕೆ ಅಲ್ವಾ? 5 ನಿಮಿಷ ಅಲ್ವಾ? ಹಾಗಾಗಿ ಟೋಟಲ್ ಆಗಿ ಯಾವ ಸಂಖ್ಯೆಗೆ ಬಂದಿರ್ತದೆ? ಅದು 5 ನಂಬರಿಗೆ ಬರ್ತದೆ. ಸರಿಯಾದ ಉತ್ತರ ಯಾವುದು? ಸಂಖ್ಯೆ ಯಾವುದು? ಆಪ್ಷನ್ ಡಿ 5. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 76ನೇ ಪ್ರಶ್ನೆ ಹೀಗಿದೆ ನೋಡಿ. ಪಕ್ಕದ ಆಕೃತಿಯಲ್ಲಿ
ABCDಯು 12 ಸೆಂಟಿಮೀಟರ್ ಬಾಹು ಉಳ್ಳ ಚೌಕವಾಗಿದೆ. ಈ ABCD ಅನ್ನೋದು ಏನಿದೆ ಇದೊಂದು ಚೌಕ. ಇದರ ಬಾಹು ಎಷ್ಟಿದೆ? 12 ಸೆಂಟಿಮೀಟರ್. ಇದು 12, 12, 12. ಸರಿನಾ? ಇ ಮತ್ತು ಎಫ್ ಗಳು ಕ್ರಮವಾಗಿ ಇಲ್ಲಿ ಇ ಬಿಂದು ಮತ್ತೆ ಎಫ್ ಬಿಂದುಗಳು ಕ್ರಮವಾಗಿ BC ಮತ್ತು CD ಮತ್ತು CD ಬಾಹುಗಳ ಮಧ್ಯ ಬಿಂದುಗಳು. BCಯ ಮಧ್ಯ ಬಿಂದು ಇ, CDಯ ಮಧ್ಯ ಬಿಂದು ಎಫ್ ಆಗಿದೆ. ಹಾಗಾಗಿ ತ್ರಿಭುಜ AEF ನ ವಿಸ್ತೀರ್ಣವು AEF ತ್ರಿಭುಜ AEF ಇಲ್ಲಿ ಏನ್ ಗೆರೆ ಹಾಕಿದಾರಲ್ಲ, ಈ ತ್ರಿಭುಜದ ವಿಸ್ತೀರ್ಣ ಕೇಳಿದರೆ, ಈ ತ್ರಿಭುಜದ ವಿಸ್ತೀರ್ಣ ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ, ಸಿಂಪಲ್ ಇದೆ. ಈ ದೊಡ್ಡ ಚೌಕದಲ್ಲಿ ಈ ಚೌಕದ ವಿಸ್ತೀರ್ಣ ಫುಲ್ ಏನು ವಿಸ್ತೀರ್ಣ ಇರುತ್ತಲ್ಲ, ಆ ವಿಸ್ತೀರ್ಣದಲ್ಲಿ ಈ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಈ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಈ ತ್ರಿಭುಜದ ವಿಸ್ತೀರ್ಣ, ಮೂರು ತ್ರಿಭುಜದ ವಿಸ್ತೀರ್ಣವನ್ನ ಕೂಡಿಸಿ ಈ ಚೌಕದಲ್ಲಿ ಈ ಮೂರನ್ನು ಸಹ ಕಳೆದ್ರೆ ನಮಗೆ ಈ ಮಧ್ಯದಲ್ಲಿರುವ ತ್ರಿಭುಜದ ವಿಸ್ತೀರ್ಣ ಸಿಗ್ತದೆ. ಹಾಗಿದ್ರೆ ಚೌಕದ ಬಾಹು A = 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅವರೇ. DF ಸಮ FC = 6 ಸೆಂಟಿಮೀಟರ್. ಮಧ್ಯ ಬಿಂದು ಇದೆ ಅಂದ್ರೆ ಇಡೀ ಇದು 12 ಸೆಂಟಿಮೀಟರ್ ಇರೋದು, ಇದು 6 ಸೆಂಟಿಮೀಟರ್ ಮತ್ತು ಇದು 6 ಸೆಂಟಿಮೀಟರ್ ಆಗ್ತದೆ. ಇದು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. ಯಾಕೆಂದ್ರೆ ಟೋಟಲ್ ಎಷ್ಟಿದೆ? 12 ಸೆಂಟಿಮೀಟರ್ ಇದೆ. ಅರ್ಥ ಆಗ್ತಿದ್ಯಾ? ಹಾಗಿದ್ರೆ ಇಲ್ಲಿಯೂ ಸಹ ಇದು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಆಗ್ತದೆ. ಯಾಕೆ? ಇದು ಸಹ ಎಫ್ ಕೂಡ ಮಧ್ಯ ಬಿಂದು, ಅದನ್ನೇ ಬರ್ದಿರೋದಿಲ್ಲಿ 6 ಸೆಂಟಿಮೀಟರ್. ಇದು ಟೋಟಲ್ ಚೌಕದ ಬಾಹು A = 12 ಸೆಂಟಿಮೀಟರ್ ಅಂತ. ಹಾಗಿದ್ರೆ ಮತ್ತೆ ಎಲ್ಲಾ ಚೌಕದ 4 ಬಾಹುಗಳು ಸಮ ಇರ್ತದೆ, ಅದಕ್ಕೆ ಇದು 12 ಸೆಂಟಿಮೀಟರ್. ಅರ್ಥ ಆಗ್ತಿದ್ಯಾ? ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋದು. ಈಗ ಸೂತ್ರ ಏನಾಗ್ತದೆ? ಸೂತ್ರ ನೋಡಿ ಹೀಗಾಗ್ತದೆ. ಏನು ಅಂದ್ರೆ ಇಲ್ಲಿದೆ ಅಲ್ಲ ನಮಗೆ ಬೇಕಾದದ್ದು ಯಾವುದು? ತ್ರಿಭುಜ AEF ನ ವಿಸ್ತೀರ್ಣ AEF, ಇದರ ವಿಸ್ತೀರ್ಣ ಬೇಕು ಅಂದ್ರೆ ಇದರ ವಿಸ್ತೀರ್ಣ ಸಮ ಚೌಕ ABCDಯ ವಿಸ್ತೀರ್ಣ. ಈ ಇಡೀ ಚೌಕ ABCD ಇದೆಯಲ್ಲ, ಈ ABCDಯ ವಿಸ್ತೀರ್ಣ ಮೈನಸ್ ಮಾಡ್ಬೇಕು. ಯಾವ್ದನ್ನ ಮೈನಸ್ ಮಾಡ್ಬೇಕು? ದೊಡ್ಡ ಬ್ರಾಕೆಟಿನ ಒಳಗೆ ಈ ಮೂರು ತ್ರಿಭುಜದ ವಿಸ್ತೀರ್ಣವನ್ನ ಕೂಡಿಸ್ಬೇಕು. ಯಾವುದು? ADF, ಆಮೇಲೆ ECF, ABE, ಈ ಮೂರು ತ್ರಿಭುಜದ ವಿಸ್ತೀರ್ಣವನ್ನ ಕೂಡಿಸ್ಬೇಕು. ಅರ್ಥ ಆಯ್ತಾ? ಕೂಡಿಸಿದಾಗ ನೋಡಿ ಈ ರೀತಿ ಲೆಕ್ಕ ಬರ್ತದೆ. ಹೇಗೆ ಹೇಳ್ತೇನೆ ನೋಡಿ. ಚೌಕದ ವಿಸ್ತೀರ್ಣ A² ಮೈನಸ್ ಇಂಟು ಬ್ರಾಕೆಟ್ ತ್ರಿಭುಜ ADF ನ ವಿಸ್ತೀರ್ಣ ಅಂದ್ರೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಪಾದ ಅಂದ್ರೆ B ಬ್ರೆಡ್ತ್ ಇಂಟು H ಹೈಟ್, ಹಾಫ್ ಇಂಟು B ಇಂಟು H ಅಂತ ಹೇಳ್ತೇವೆ. ಹಾಗಾದ್ರೆ ಈ ತ್ರಿಭುಜದ ವಿಸ್ತೀರ್ಣ ಅದು ಕೂಡ ಅರ್ಧ ಗುಣಿಸು B ಇಂಟು H. ಇದರ ವಿಸ್ತೀರ್ಣ ಅರ್ಧ ಇಂಟು B ಇಂಟು H. ಸರಿನಾ? ಹಾಗಾದ್ರೆ ಏನ ಬೆಲೆ ನಮ್ಗೆ ಗೊತ್ತಿದೆ. ಇಲ್ಲಿದ್ದ ಬೆಲೆಗಳೆಲ್ಲ ತುಂಬೋದಿಲ್ಲಿ. ನಮ್ಗೆ ಯಾವ್ದ್ಯಾವ್ದರ ಬೆಲೆ ಬೇಕು? ಬಾಹುವಿನ ಉದ್ದ 12 ಸೆಂಟಿಮೀಟರ್ ಇದೆ, 12 ತುಂಬೋದು ಸ್ಕ್ವೇರ್ ಮೈನಸ್ ಅರ್ಧ ಇಂಟು ತ್ರಿಭುಜ ADF ನ ವಿಸ್ತೀರ್ಣ ಅಂದ್ರೆ ಇದರಲ್ಲಿ ಪಾದ ಮತ್ತೆ ಎತ್ತರ ಬೇಕಲ್ವಾ? ತ್ರಿಭುಜ ADF ಇದೆಯಲ್ಲ ಇಲ್ಲಿ, ಈ ADF ನಲ್ಲಿ ಪಾದ ಎತ್ತರ, ಅಥವಾ ಇದು ಪಾದ ಇದು ಎತ್ತರ. ಯಾಕೆಂದ್ರೆ ಇಲ್ಲಿ ಲಂಬ ಕೋನ ಇದೆ, ಲಂಬವಾಗಿರ್ತದೆ ಯಾವಾಗ್ಲೂ ಎತ್ತರ. ಅರ್ಥ ಆಯ್ತಾ? ಹಾಗಾಗಿ ಒಂದು ಪಾದ ಒಂದು ಎತ್ತರ. ಈ ತ್ರಿಭುಜಕ್ಕೂ ಸಹ 6 ಸೆಂಟಿಮೀಟರ್ ಪಾದ, 6 ಸೆಂಟಿಮೀಟರ್ ಎತ್ತರ. ಈ ತ್ರಿಭುಜಕ್ಕೆ 6 ಸೆಂಟಿಮೀಟರ್ ಪಾದ, 12 ಸೆಂಟಿಮೀಟರ್ ಎತ್ತರ, ಅಥವಾ 12 ಸೆಂಟಿಮೀಟರ್ ಪಾದ, 6 ಸೆಂಟಿಮೀಟರ್ ಎತ್ತರ. ಮೂರು ತ್ರಿಭುಜಗಳಿಗೆ ಸಹ ನಮಗೆ ಇಲ್ಲಿ ಏನ್ ಗೊತ್ತಾಯ್ತು? ಅಳತೆಗಳು ಗೊತ್ತಾದ್ವು. ಆ ಅಳತೆಗಳನ್ನೇ ಇಲ್ಲಿ ಹಾಕೋದು ನಾವು. ಆ ಅಳತೆಗಳನ್ನ ಇಲ್ಲಿ ಹಾಕೋದು. ಯಾವುದು ಪಾದ, ಯಾವುದು ಎತ್ತರ, ಯಾವುದು ಪಾದ ಎತ್ತರ, ಯಾವುದು ಪಾದ ಎತ್ತರ, ಅದರ ಬೆಲೆಗಳನ್ನ ಇಲ್ಲಿ ತುಂಬೋದು. ಅದರ ಉದ್ದದ ಬೆಲೆಗಳು, ಬಾಹುಗಳ ಬೆಲೆಗಳನ್ನ
ತುಂಬೋದು. ಸರಿನಾ? ತುಂಬಿದ ನಂತರ ನೆಕ್ಸ್ಟ್ 144, 12ರ ವರ್ಗ 144. ಇಲ್ಲಿ 2 1 2, 2 3 6, 12 3 36 ಆಯ್ತು. ಪ್ಲಸ್ ಇಲ್ಲಿ 2 1 2, 2 3 6, 6 3 18 ಆಯ್ತು. ಪ್ಲಸ್ 2 1 2, 2 6 12, 6 6 36 ಆಯ್ತಿದು. ಸರಿನಾ? 36 ಪ್ಲಸ್ 18 ಪ್ಲಸ್ 36 ಕೂಡಿಸಿದಾಗ 90 ಆಗುತ್ತೆ. ಸೊ 144ರಿಂದ 90ನ್ನ ಮೈನಸ್ ಮಾಡಿದಾಗ 54. ಇದು ತ್ರಿಭುಜದ ವಿಸ್ತೀರ್ಣ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಂತ ಮಾನವನ್ನ ಬರಿಬೇಕಾಗತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ 54 ಸೆಂಟಿಮೀಟರ್ ಸ್ಕ್ವೇರ್. 76ನೇ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೋಡಿ, ವರ್ಗ, ವರ್ಗಮೂಲ, ಘನ, ಘನಮೂಲ ಈ ಚಾಪ್ಟರ್ ಮೇಲೆ ನಿಮಗೆ ಒಂದು ಪ್ರಶ್ನೆ ಅಥವಾ 2 ಪ್ರಶ್ನೆಗಳು ಸರಿಯಾಗಿ ಕಂಪಲ್ಸರಿಯಾಗಿ ಕೇಳ್ತಾರೆ ಪ್ರತಿ ವರ್ಷ. ನೋಡಿ, 77ನೇ ಪ್ರಶ್ನೆ ಹೀಗಿದೆ. ರೂಟ್ 144 ಪ್ಲಸ್ ರೂಟ್ 144 ಪ್ಲಸ್ ರೂಟ್ 169 ಪ್ಲಸ್ ರೂಟ್ 196 ಪ್ಲಸ್ 25 ಇದಕ್ಕೆ ರೂಟ್ ಇಲ್ಲ. ಇದರ ಘನಮೂಲವು, ಇದರ ಘನಮೂಲ, ಅದಕ್ಕೆ ಘನಮೂಲ ಅಂತ ಹಾಕಿ ಉಳಿದ ಎಲ್ಲಾ ಪ್ರಶ್ನೆಯನ್ನ ಹಾಗೆ ಬರ್ಕೊಂಡದ್ದು. ನೆಕ್ಸ್ಟ್ ಘನಮೂಲ 144ರ ವರ್ಗಮೂಲ 12, 169ರ ವರ್ಗಮೂಲ 13, 196ರ ವರ್ಗಮೂಲ 14, 25ಕ್ಕೆ 25. ಅರ್ಥ ಆಯ್ತಾ? ಇದಿಷ್ಟನ್ನು ಈಗ ಕೂಡಿಸ್ಬೇಕು. ಕೂಡಿಸಿದಾಗ 64 ಆಗುತ್ತೆ. ಈ 64ರ ಘನಮೂಲ ಕೇಳಿದ್ದಾರೆ ಅವರು. ಸೊ 64ರ ಘನಮೂಲ 4 ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 4. ಆಪ್ಷನ್ ಸಿ 4. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲಿ 1.01 ಇದರ ವರ್ಗ ಮಾಡಿ ಮತ್ತೆ ಅದರ ವರ್ಗ ಮಾಡ್ಬೇಕು. 1.01ರ ವರ್ಗ ಮತ್ತೆ ಅದರ ವರ್ಗ. ಹೌದಾ? ಹಾಗಿದ್ರೆ ನಾನು ಇದನ್ನ ಏನ್ ಮಾಡಿದ್ದೇನೆ? 1.01ರ ವರ್ಗವನ್ನ 2 ಸಲ ಬರೆದಿದ್ದೇನೆ. 1.01ರ ವರ್ಗವನ್ನ 2 ಸಲ ಬರೆಯಲಾಗಿದೆ. ಸೊ 1.01ರ ವರ್ಗ ಎಷ್ಟಾಗ್ತದೆ? ನಿಮಗೆ ಪಾಲಿಂಡ್ರೋಮ್ ಸಂಖ್ಯೆಗಳು ಅಂತ ಗೊತ್ತಿದೆ ನಿಮ್ಗೆ. ಅದರ ಪ್ರಕಾರ 1 0 1 1 0 0 1 1 0 0 0 1 ಇವುಗಳ ವರ್ಗಗಳನ್ನು ಕಂಡುಹಿಡಿಯೋದು ಹೇಗೆ ಅಂತ ಈಗಾಗಲೇ ನೀವು ತರಗತಿಯಲ್ಲಿ ಕಲ್ತಿದ್ದೀರಿ. ಅದನ್ನ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತೇನೆ. 1 0 1 ಅಂತ ಹೇಳಿದ್ರೆ 1 0 1 ಅಂತ ಬರ್ದ್ರೆ 1 0 1ರ ನೆಕ್ಸ್ಟ್ ಸಂಖ್ಯೆ 2 0 1. ಬೇಕಿದ್ರೆ ನೀವು 101ನ್ನ 2 ಸಲ ಇಟ್ಟು ಗುಣಿಸಿದಾಗ 10,201 ಬರ್ತದೆ. ಅದೇ ರೀತಿ ಇದರದ್ದು ಸಹ 10,201. ನಮಗೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಇರೋದ್ರಿಂದ ವರ್ಗ ಮಾಡಿದಾಗ 4 ಸ್ಥಾನ ಬಿಟ್ಟು ಪಾಯಿಂಟ್ ಅನ್ನ ಕೊಡ್ಬೇಕು. ಅದಕ್ಕೆ 4 ಸ್ಥಾನ ಬಿಟ್ಟು ಪಾಯಿಂಟ್. ಇಲ್ಲಿ ಸಹ 4 ಸ್ಥಾನ ಬಿಡಿ, 10, 100, 1000 ಅಂತ ಹೀಗೆ ಹಿಂದಿನಿಂದ 4 ಸ್ಥಾನಗಳನ್ನ ಬಿಟ್ಟು ಪಾಯಿಂಟ್ ಅನ್ನ ಕೊಡ್ಬೇಕು. ಈಗ 1.0201 1.0201 ಗುಣಿಸಿದಾಗ, ನೀವು ಗುಣಿಸಿ ನೋಡಿ ಬೇಕಿದ್ರೆ, ಆಗ ಉತ್ತರ ಏನ್ ಬರ್ತದೆ ಅಂತ ಹೇಳಿದ್ರೆ 1046040 ಅಂತ ಬರ್ತದೆ. ನೋಡಿ, ಈ ಕಡೆಯಿಂದ ಎಣಿಸಿದ್ರು ಈ ಕಡೆಯಿಂದ ಎಣಿಸಿದ್ರು ಸೇಮ್ ನಂಬರ್. ಅದಕ್ಕೆ ಇದನ್ನ ಪಾಲಿಂಡ್ರೋಮ್ ಅಂತ ಕರಿತೇವೆ. ಹೌದಾ? ಈಗ ಸ್ಥಾನ ಎಷ್ಟು ಬಿಡ್ಬೇಕು? ಇಲ್ಲಿಂದ 1 2 3 4, ಈಚೆ ಕಡೆನು 4. ಸೊ 4 4 8 ಅಂದ್ರೆ 1 2 3 4 5 6 7 8. 1.04060401 ಅಂತ ಬರ್ತದೆ. ಅದು ಸರಿಯಾದ
ಉತ್ತರ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅರ್ಥ ಆಯ್ತಲ್ವಾ? 78ನೇ ಪ್ರಶ್ನೆಗೆ ಉತ್ತರ ಈ ರೀತಿ. ನೆಕ್ಸ್ಟ್ 79ನೇ ಪ್ರಶ್ನೆ ಹೀಗಿದೆ. ಮುಖಗಳ ಮೇಲೆ 1ರಿಂದ 6ರವರೆಗೆ ಸಂಖ್ಯೆಗಳಿರುವ ಒಂದು ದಾಳವನ್ನು ಒಮ್ಮೆ ಎಸೆದಾಗ ಮೇಲಿನ ಮುಖದ ಮೇಲೆ ಭಾಜ್ಯ ಸಂಖ್ಯೆಯು ಬರುವ ಸಂಭವನೀಯತೆ ಎಷ್ಟು? ಸಂಭವನೀಯತೆ ಕೇಳಿದರೆ ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ. ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ.
81ನೇ ಪ್ರಶ್ನೆ ಹೀಗಿದೆ ಮಕ್ಕಳೇ. ಒಂದು ಭಾಗಲಬ್ಧ ಸಂಖ್ಯೆಯ ಛೇದವು ಅದರ ಅಂಶಕ್ಕಿಂತ 15 ಕಡಿಮೆ ಇದೆ. ಅಂಶದಿಂದ 1 ಕಳೆದು ಛೇದಕ್ಕೆ 2 ಕೂಡಿಸಿದರೆ 7/3 ಅಥವಾ 3ನೇ 7 ಬರುತ್ತದೆ. ಹಾಗಾದರೆ ಮೂಲ ಭಾಗಲಬ್ಧ ಸಂಖ್ಯೆಯ ಛೇದ ಯಾವುದು ಅಂತ ಕೇಳಿದರೆ, ಹಾಗಾಗಿ ಒಂದು ಭಾಗಲಬ್ಧ ಸಂಖ್ಯೆಯ ಅಂಶ x ಆಗಿರಲಿ, ಛೇದ y ಆಗಿರಲಿ ಅಂತ ತಗೊಳ್ಳೋಣ. ಈಗ ಅದರಲ್ಲಿ ಭಾಗಲಬ್ಧ ಸಂಖ್ಯೆ ಏನಾಗ್ತದೆ? ಆಗ ಭಾಗಲಬ್ಧ ಸಂಖ್ಯೆ x ಭಾಗಿಸು y ಆಗ್ತದೆ. x ಭಾಗಿಸು y, ಅಂಶ x ಛೇದ y ಅಂತ. ನಿಬಂಧನೆ ಏನ್ ಹೇಳಿದರೆ? ನಿಬಂಧನೆ ಅವರು ಕೊಟ್ಟಿದ್ದಾರೆ, ಛೇದವು ಅಂಶಕ್ಕಿಂತ 15 ಕಡಿಮೆ ಇದೆ. ನೋಡಿ ನಿಬಂಧನೆ ಹೇಗೆ? ಛೇದವು ಅಂಶಕ್ಕಿಂತ 15 ಕಡಿಮೆ ಮೈನಸ್, ಛೇದವು ಅಂಶಕ್ಕಿಂತ 15 ಕಡಿಮೆ ಮೈನಸ್ ಮಾಡ್ಬೇಕು ಅಂತ ನಿಬಂಧನೆ ಇರೋದು. ಇನ್ನೊಂದು ನಿಬಂಧನೆ ಏನ್ ಕೊಟ್ಟಿದ್ದಾರೆ? ಇನ್ನೊಂದು ನಿಬಂಧನೆ ಕೊಟ್ಟಿದ್ದಾರೆ, ಅಂಶದಿಂದ 1 ಕಳೆದು, ನೋಡಿ ಅಂಶದಿಂದ 1 ಕಳೆದು ಛೇದಕ್ಕೆ 2 ಕೂಡಿಸಿದರೆ, 7/3 ಬರುವುದು. ಅಲ್ಲಿ ಏನ್ ಕೊಟ್ಟಿರ್ತಾರೆ, ಕೊಟ್ಟ ಹಾಗೆ ಬರ್ಕೊಳ್ಳಿಕ್ಕೆ ಬರ್ಬೇಕು. ನಿಬಂಧನೆ ಕೊಟ್ಟ ಹಾಗೆ ನಿಮಗೆ ಬರ್ಕೊಳ್ಳಿಕ್ಕೆ ಬರ್ಬೇಕು. ಏನು ಫಸ್ಟಿನದೇನು? ಛೇದ ಅಂಶಕ್ಕಿಂತ 15 ಕಡಿಮೆ ಇದೆ, ಆಮೇಲೆ ಅಂಶಕ್ಕೆ 1 ಕಳಿಬೇಕು, ಛೇದಕ್ಕೆ 2 ಕೂಡಿಸಿದ್ರೆ 7/3 ಬರ್ತದೆ ಅಂತ ಹೇಳಿದರೆ ಅದನ್ನ ಬರ್ಕೊಳ್ಬೇಕು. ಇದನ್ನ ಸಮೀಕರಣ 1 ಮತ್ತೆ ಸಮೀಕರಣ 2 ಅಂತ ಬರ್ದು ಈಗ ಇದರಲ್ಲಿ ಬೆಲೆಯನ್ನ ತುಂಬೋಣ. ಏನು? y ನ ಬೆಲೆ x ಮೈನಸ್ 15 ಅಂತ ಬಂದಿದೆ. ಅದನ್ನ ಈ ಜಾಗದಲ್ಲಿ y ಇದ್ದ ಜಾಗದಲ್ಲಿ ತುಂಬೋಣ. y ಇದ್ದ ಜಾಗದಲ್ಲಿ x ಮೈನಸ್ 15 ಅಂತ ಹಾಕಿ ಸಮೀಕರಣ 1 ಆದೇಶಿಸೋದು. ಆದೇಶಿಸಿದಾಗ ಏನಾಗ್ತದೆ? x ಮೈನಸ್ 1ಕ್ಕೆ x ಮೈನಸ್ 1 ಹಾಗೆ ಉಳಿತು. x ಮೈನಸ್ 15 ಪ್ಲಸ್ 2, ಮೈನಸ್ 15 ಪ್ಲಸ್ 2 ಅಂದ್ರೆ ಮೈನಸ್ 13. ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ ಅಂದ್ರೆ ಕಳಿಬೇಕು, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆಯನ್ನ ಹಾಕ್ಬೇಕು. ಹಾಗಾದ್ರೆ ಸಮ 7/3ಕ್ಕೆ 7/3. ಈಗ ಒರೆ ಗುಣಾಕಾರ ಹೌದಾ? ಈ 3 ಭಾಗಾಕಾರದಲ್ಲಿರೋದು ಈಚೆ ಬರ್ತದೆ, ಗುಣಾಕಾರ ಆಗ್ತದೆ. ಇಲ್ಲಿ x ಮೈನಸ್ 13 ಭಾಗಾಕಾರದಲ್ಲಿದೆ, ಅದು ಇಲ್ಲಿ ಹೋದ್ರೆ ಗುಣಾಕಾರ ಆಗ್ತದೆ. ಹಾಗಿದ್ರೆ ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ 3 ಇಲ್ಲಿ ಬರ್ದಿದ್ದೇವೆ, 7ರ ಜೊತೆಗೆ x ಮೈನಸ್ 13 ಇಲ್ಲಿ ಗುಣಾಕಾರ ಆಗ್ತದೆ, ಒರೆ ಗುಣಾಕಾರ. ಗುಣಿಸಿ ಈಗ 3ರಿಂದ x-ಗೊಮ್ಮೆ, 3ರಿಂದ ಮೈನಸ್ 1ಕ್ಕೊಮ್ಮೆ, 7ರಿಂದ x-ಗೊಮ್ಮೆ, 7ರಿಂದ ಮೈನಸ್ 13ಕ್ಕೊಮ್ಮೆ ಗುಣಿಸ್ಬೇಕು. ಗುಣಿಸಿದಾಗ ಎಷ್ಟು ಬರ್ತದೆ? 3 ಇಂಟು x 3x ಮೈನಸ್ 3 ಒಂದಲೆ 3, 7 ಇಂಟು x 7x ಮೈನಸ್ಗೆ ಮೈನಸ್ 13 7 91. ಸರಿನಾ? ಈಗ x ಅನ್ನ ಒಂದು ಕಡೆ ಮಾಡೋಣ, ಸಂಖ್ಯೆಗಳನ್ನ ಒಂದು ಕಡೆ ಮಾಡೋಣ. ಹಾಗಿದ್ರೆ ಮೈನಸ್ 91 ಈಚೆ ಕಡೆ ತಕೊಂಡ್ ಬರ್ತೇನೆ, ಆಗ ಪ್ಲಸ್ 91 ಆಯ್ತು. ಮೈನಸ್ 3 ಹಾಗೆ ಇಟ್ಟಿದ್ದೇವೆ. ಇಲ್ಲಿರೋ 7xಗೆ 7x ಹಾಗೆ ಇಟ್ಟಿದ್ದೇವೆ. ಪ್ಲಸ್ 3x ಈಚೆ ಬಂದ್ರೆ ಮೈನಸ್ 3x ಆಗ್ತದೆ. ಪ್ಲಸ್ 3x ಈಚೆ ಬಂದ್ರೆ ಮೈನಸ್ 3x ಆಗ್ತದೆ. ಅರ್ಥ ಆಯ್ತಾ? ಹಾಗಿದ್ರೆ ಇದನ್ನ ಈಗ ಲೆಕ್ಕ ಮಾಡಿ. 91ರಲ್ಲಿ 3 ಕಳೆಯಿರಿ, 88 ಆಯ್ತು. 7x ನಿಂದ 3x ಕಳೆಯಿರಿ, 4x ಆಯ್ತು. ನನಗೆ x ಬೆಲೆ ಬೇಕು, x ನ ಹಾಗೆ ಇಡಿ. x ನ ಜೊತೆಗಿರೋ 4 ಸಮಚಿಹ್ನೆಯಿಂದ ಈಚೆ ಬಂದ್ರೆ ಏನಾಗ್ತದೆ? ಭಾಗಾಕಾರದಲ್ಲಿ ಬರ್ತದೆ. ಈಗ 4 1 4, 4 2 8, 4 2 8, 22 ಸರಿಯಾದ ಉತ್ತರ ಬಂತು. x ಸಮ 22. x ಸಮ 22. ಈ x ನ ಬೆಲೆಯನ್ನ ಸಮೀಕರಣ 1ರಲ್ಲಿ ತುಂಬಿದಾಗ, ಸಮೀಕರಣ 1 ಇತ್ತಲ್ಲ ಮೇಲೆ, ಆ ಸಮೀಕರಣ 1 ಇದು.
ಇದರಲ್ಲಿ ಎಕ್ಸ್ ನ ಬೆಲೆ 22 ಅಂತ ತುಂಬಿ, ಎಕ್ಸ್ ನ ಬೆಲೆ 22. ಸೊ 22 ಮೈನಸ್ 15 ಈಸ್ ಈಕ್ವಲ್ ಟು 7. ಎಕ್ಸ್ ಬೆಲೆ 22, ವೈ ಬೆಲೆ 7. ಹಾಗಿದ್ರೆ ಆ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಎಕ್ಸ್ ಭಾಗಿಸು ವೈ, 22 ಭಾಗಿಸು 7 ಸರಿಯಾದ ಉತ್ತರ. ಇದು ಉತ್ತರ ಎಲ್ಲಿದೆ? ಆಪ್ಷನ್. ಅವ್ರು ಕೇಳಿರೋದೇನು? ಮೂಲ ಭಾಗಲಬ್ಧ ಸಂಖ್ಯೆಯ ಛೇದ. ಛೇದ ಯಾವುದು ಹಾಗಿದ್ರೆ ಇದರಲ್ಲಿ? 7. ಆಪ್ಷನ್ ಎ 7. ಆಪ್ಷನ್ ಎ 7. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 82ನೇ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಜನಸಂಖ್ಯೆ ಸುಮಾರು 7 ಕೋಟಿ ಎಂದುಕೊಳ್ಳೋಣ. ಕರ್ನಾಟಕದ ಜನಸಂಖ್ಯೆ ಎಷ್ಟು? 7 ಕೋಟಿ ಅಂತ ಅಂದ್ಕೊಳ್ಳೋಣ. ಇವರಲ್ಲಿ 65% ಜನರು 18 ವರ್ಷ ಮೇಲ್ಪಟ್ಟವರಾಗಿದ್ದಾರೆ. 18 ವರ್ಷ ಮೇಲ್ಪಟ್ಟವರು ಎಷ್ಟು? 65%. 65% ಅಂದ್ರೆ ಏನು? 65 ಭಾಗಿಸು 100 ಅಂತ ಅರ್ಥ. 2021ರ ಡಿಸೆಂಬರ್ ಅಂತ್ಯಕ್ಕೆ ಇವರಲ್ಲಿ 80% ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಹಾಗಿದ್ರೆ ಕೋವಿಡ್ ಲಸಿಕೆ ಪಡೆದವರು ಎಷ್ಟು ಜನ? ಕೋವಿಡ್ ಲಸಿಕೆ ಪಡೆದವರು 80%. 80% ಅಂದ್ರೆ ಏನು? 80 ಭಾಗಿಸು 100 ಅಂತ ಅರ್ಥ. ಹಾಗಿದ್ರೆ ಕೋವಿಡ್ ಲಸಿಕೆ ಪಡೆದವರ ಸಂಖ್ಯೆ ಎಷ್ಟು? 7 ಕೋಟಿ ಜನರಲ್ಲಿ ಕೋವಿಡ್ ಲಸಿಕೆ ಪಡೆದವರು ಎಷ್ಟು ಅಂತ ಕೇಳಿದ್ದಾರೆ. ಅದು ಕೋವಿಡ್ ಲಸಿಕೆ ಅವ್ರು ಯಾರು ಪಡೆದಿರೋರು? 18 ವರ್ಷ ಮೇಲ್ಪಟ್ಟವರನ್ನ ಕಂಡುಹಿಡಿಬೇಕು ನಾವು. ಹಾಗಿದ್ರೆ ಉತ್ತರ ಹೇಗೆ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ, ಕೋವಿಡ್ ಲಸಿಕೆ ಪಡೆದವರ ಸಂಖ್ಯೆ ಸಮ 65%ರ 80%ರ 7 ಕೋಟಿ ಜನ. 7 ಕೋಟಿ ಜನರ 65% ಅಂತಂದ್ರೆ ಯಾರು? 18 ವರ್ಷದವ್ರು ಸಿಕ್ತು. ಅವರ 80% ಅಂತ ಹೇಳಿದ್ರೆ ಏನದು? ಕೋವಿಡ್ ಲಸಿಕೆ ಪಡೆದವರು. ಅದಕ್ಕೆ ಎಲ್ಲವನ್ನು ರ ದ ವ ಳ ಅಂತ ಬಂದ್ರೆ ವಿಶಿಷ್ಟ ಗುಣಾಕಾರ. ಆ ವಿಶಿಷ್ಟ ಗುಣಾಕಾರ ಅಂತ ಹೇಳಿದ್ರೆ ಇದನ್ನ ಇಂಟು ಅಂತ ಹಾಕ್ಬೇಕು. 65% ಅಂದ್ರೆ 65 ಭಾಗಿಸು 100, 80% ಅಂದ್ರೆ 80 ಭಾಗಿಸು 100 ಇಂಟು 7 ಕೋಟಿ. ಈಗ ಭಾಗಿಸಿ, ಈ 2 0, ಈ 2 0, ಈ 2 0, ಈ 2 0. ಹಾಗಿದ್ರೆ ಇಲ್ಲಿ ಎಷ್ಟು ಉಳಿತು? 70 ಉಳಿತು. ಮೇಲೆ 65, 80, 70 ಎಲ್ಲವನ್ನ ಗುಣಾಕಾರ ಮಾಡಿ ನೋಡಿ. 3,64,00,000 ಬರ್ತದೆ. ಇದನ್ನೆಲ್ಲ ಗುಣಾಕಾರ ಮಾಡಿ. 65 ಇಂಟು 80 ಇಂಟು 70 ಸರಿನಾ? ಇಷ್ಟನ್ನು ಸಹ ಗುಣಾಕಾರ ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ ಅಂದ್ರೆ 3,64,00,000 ಸಿಗ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ 83ನೇ ಪ್ರಶ್ನೆ ಹೀಗಿದೆ. ಪಕ್ಕದ ಆಕೃತಿಯಲ್ಲಿ ಎಕ್ಸ್ ನ ಬೆಲೆಯು, ಈ ಎಕ್ಸ್ ನ ಬೆಲೆ ಕೇಳಿದರೆ ಸಿಂಪಲ್. ಇದಿಷ್ಟು ಲೆಕ್ಕವನ್ನ ನೀವು ಮತ್ತೆ ನೋಡ್ಕೊಳ್ಳಿ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಉತ್ತರವನ್ನ ಹೇಳ್ಬಹುದು ನಾವು. ಹೇಗೆ? ನಿಮಗೆ ಗೊತ್ತಿದೆ, ಯಾವಾಗ್ಲೂ ಒಂದು ಸರಳ ರೇಖೆ ಮೇಲೆ ಒಂದು ಬಿಂದುವಿನಲ್ಲಿ ಒಂದು ಕಿರಣವನ್ನ ಎಳೆದಾಗ ಉಂಟಾಗುವ 2 ಕೋನಗಳ ಮೊತ್ತ, ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ, ಅಥವಾ ಇದನ್ನ ಸರಳ ಯುಗ್ಮ ಅಂತ ಕರಿತೇವೆ. ಈ ಸರಳ ಯುಗ್ಮದ ಆಧಾರದ ಮೇಲೆ ನಾವ್ ಏನನ್ನ ಕಂಡುಹಿಡಿಬಹುದು? ನಾವು ಎಲ್ಲ ಕೋನಗಳನ್ನ ಕಂಡುಹಿಡಿಬಹುದು. ಹೇಗೆ? ಇಲ್ಲಿ ನೋಡಿ, ಇದು 110 ಡಿಗ್ರಿ ಇದೆ, ಇಲ್ಲಿ 110 ಡಿಗ್ರಿ ಇದೆ. ಹಾಗಿದ್ರೆ ಇಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಟೋಟಲ್ ಕೂಡಿಸಿದ್ರೆ 180 ಆಗ್ಬೇಕು. 180ರಲ್ಲಿ ಇದು 110 ಇದೆ ಅಂದ್ರೆ ಇದು ಉಳಿದದ್ದು 70 ಆಗ್ತದೆ. ಹಾಗಿದ್ರೆ ಇದು 50 ಇದೆ, ಇದು ಉಳಿದದ್ದು ಎಷ್ಟು ಆಗ್ತದೆ? ಇದು 130 ಆಗ್ತದೆ. ಯಾಕಂದ್ರೆ ಕೂಡಿಸಿದ್ರೆ 180 ಆಗ್ಬೇಕು ಅಲ್ವಾ? ಇಲ್ಲಿ ಸಿಂಬಾಲ್ ಇದು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಈಚೆ ಎಷ್ಟಿರ್ತದೆ? ಇದು ಸಹ 90 ಡಿಗ್ರಿ ಇರ್ತದೆ. ನೋಡಿ, ಒಳಕೋನಗಳು ಸಿಕ್ತು ನಮಗೆ. ಇದೊಂದು ಚತುರ್ಭುಜ ಆಯ್ತು. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. 360 ಡಿಗ್ರಿಯಲ್ಲಿ ಈ 3 ಕೋನಗಳು ಗೊತ್ತಿದಾವೆ. ಇದೊಂದು ಕೋನ ಕಂಡುಹಿಡಿಬೇಕೀಗ ಅಲ್ವಾ?
ಈ ಮೂರು ಕೋನಗಳನ್ನ ಕೂಡಿಸಿ 360ರಲ್ಲಿ ಕಳಿಬೇಕು. ಆಗ ಈ ಮೂರು ಕೋನಗಳನ್ನ ಕೂಡಿಸಿದ್ರೆ 290 ಆಗ್ತದೆ. 130, 70 ಅಂದ್ರೆ 200. 200 + 90 290. 360ರಲ್ಲಿ 290 ಕಳೆಯಿರಿ. ಕಳೆದಾಗ ನಿಮಗೆ ಎಷ್ಟು ಸಿಗ್ತದೆ? ಆಗ ಸರಿಯಾಗಿ 70 ಡಿಗ್ರಿ ಸಿಗ್ತದೆ. ಎಷ್ಟು? 70 ಡಿಗ್ರಿ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 70 ಡಿಗ್ರಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. 84ನೆಯ ಪ್ರಶ್ನೆ. 84ನೇ ಪ್ರಶ್ನೆ ಹೀಗಿದೆ: ಕೆಳಗಿನ ಸಂಖ್ಯಾ ರೇಖೆಯನ್ನು ಗಮನಿಸಿ. 3/8 ಕೆಳಗಿನ 2 ಭಾಗಲಬ್ಧ ಸಂಖ್ಯೆ ಜೋಡಿಗಳ ನಡುವೆ ಇದೆ. ಯಾವ ಸಂಖ್ಯೆಗಳ ನಡುವೆ 3/8 ಇದೆ ಅಂತ ಕೇಳಿದರೆ, ಸಂಖ್ಯಾ ರೇಖೆ ಈ ರೀತಿ ಇದೆ. ಕೊಟ್ಟಿರುವ ಸಂಖ್ಯಾ ರೇಖೆಯನ್ನ ನಾನಿಲ್ಲಿ ಬರ್ಕೊಂಡಿದ್ದೇನೆ, ಒಮ್ಮೆ ನೋಡಿ. ಇಲ್ಲಿ ಏನ್ ಪ್ರಶ್ನೆ ಕೊಟ್ಟಿದ್ದಾರೋ ಅದೇ ಸಂಖ್ಯಾ ರೇಖೆಯನ್ನೇ ಇಲ್ಲಿ ಬರ್ಕೊಂಡಿದ್ದೇನೆ. ಇದನ್ನ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತವೆ, ಸಮಾನ ಭಿನ್ನ ರಾಶಿಗಳು ಅಂತ ಹೇಳಿ. ಸೊ 0ಯನ್ನ ನಾನು ಹೇಗೆ ಬರೆದಿದ್ದೇನೆ ಅಂದ್ರೆ 0 × 8/8. 8/8. ಛೇದದಲ್ಲಿ 8 ಬರ್ಬೇಕೀಗ ನಮ್ಗೆ ಎಲ್ಲದರಲ್ಲಿಯೂ ಸಹ. ಛೇದದಲ್ಲಿ 8 ಬರ್ಬೇಕಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ನೋಡಿ. 0ಗೆ 8/8ರಿಂದ ಗುಣಿಸಿದ್ರೆ ಹೀಗೆ ಬರ್ತದೆ. 1/4ಕ್ಕೆ 2/2ರಿಂದ ಗುಣಿಸಿದ್ರೆ 2/8. ಮೇಲಿನದನ್ನ ಮೇಲಿನದಕ್ಕೆ, ಕೆಳಗಿನದನ್ನ ಕೆಳಗಿನದಕ್ಕೆ ಗುಣಿಸ್ಲಿಕ್ಕೆ. ಸರಿನಾ? 1/2ಕ್ಕೆ ಛೇದದಲ್ಲಿ 8 ಬರ್ಬೇಕಂದ್ರೆ 4ರಿಂದ ಗುಣಿಸ್ಬೇಕು. ಅಂಶಕ್ಕೂ 4ರಿಂದ, ಛೇದಕ್ಕೂ 4ರಿಂದ. ಈಗ ಛೇದದಲ್ಲಿ 4 ಇದೆ, 8 ಬರ್ಬೇಕಂದ್ರೆ 2ರಿಂದ ಗುಣಿಸ್ಬೇಕು. ಛೇದದಲ್ಲಿ 1 ಇದೆ, 8ರಿಂದ ಗುಣಿಸ್ಬೇಕು. ಆಗ ನಮ್ಗೆ 0/8, 2/8, 4/8, 6/8, 8/8 ಸಿಗ್ತದೆ. ನಮಗೆ ಕೇಳಿರೋದು ಪ್ರಶ್ನೆ ಏನು? 3/8 ಎಲ್ಲಿ ಬರ್ತದೆ? 3/8 ಎಲ್ಲಿ? 2 ಮತ್ತು 4ರ ಮಧ್ಯದಲ್ಲಿ ಬರ್ತದೆ. ಹಾಗಿದ್ರೆ ಇದರ ಅರ್ಥ ಏನು? 1/4 ಮತ್ತೆ 1/2ರ ಮಧ್ಯದಲ್ಲಿ ಬರ್ತದೆ ಅಂತ ಬರಿಬೇಕು. ಅರ್ಥ ಆಯ್ತಾ? ಅದನ್ನೇ ಬರ್ದಿರೋದ್ವಿ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ 1/4 ಮತ್ತು 1/2. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ ಹೀಗಿದೆ ನೋಡಿ. ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಒಳಕೋನದ ಅಳತೆ 162 ಡಿಗ್ರಿ ಇದ್ದರೆ ಆ ಬಹುಭುಜಾಕೃತಿಯ ಹೆಸರು ಅಂತ ಕೇಳಿದರೆ. ಹಾಗಿದ್ರೆ ಭುಜಗಳ ಸಂಖ್ಯೆ ಕಂಡುಹಿಡಿಬೇಕು ನಾವು, ಬಾಹುಗಳ ಸಂಖ್ಯೆ ಕಂಡುಹಿಡಿಬೇಕು. ನಮಗೆ ಇಲ್ಲಿ ಒಳಕೋನ ಇಂಟರ್ನಲ್ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ? 162 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಹಾಗಿದ್ರೆ ಹೊರಕೋನ ಕಂಡುಹಿಡಿಬಹುದು ನಾವು. ಎಕ್ಸ್ಟರ್ನಲ್ ಆಂಗಲ್ ಈ ಕಂಡುಹಿಡಿಬಹುದು. ಹೇಗೆ? 180ರಲ್ಲಿ ಒಳಕೋನವನ್ನ ಕಳಿಬೇಕು. 180ರಲ್ಲಿ ಒಳಕೋನ ಅಂದ್ರೆ 162 ಕಳೆದಾಗ 18 ಡಿಗ್ರಿ ಬಂತು. ಹಾಗಿದ್ರೆ ಹೊರಕೋನದ ಅಳತೆ ಎಷ್ಟು ಬಂತು? 18 ಡಿಗ್ರಿ. ಬಾಹುಗಳು ಕಂಡುಹಿಡಿಬೇಕಂದ್ರೆ ಸೂತ್ರ ಇದೆ. 360 ಡಿಗ್ರಿಗೆ ಹೊರಕೋನದಿಂದ ಭಾಗಿಸಿದಾಗ ನಮಗೆ ಎಷ್ಟು ಬಾಹುಗಳಿದಾವೆ ಅಂತ ಸಿಗ್ತದೆ. ಹಾಗಿದ್ರೆ 360 ಡಿಗ್ರಿ ಭಾಗಿಸು 18. 18 1 18, 18 2 36, 0ಗೆ 0. ಹಾಗಿದ್ರೆ ಎಷ್ಟು ಬಂತು? ಈಗ 20 ಭುಜಗಳು ಬಂತು, 20 ಬಾಹುಗಳು ಬಂತು. ಹಾಗಿದ್ರೆ 20 ಬಾಹುಗಳು ಅಂದ್ರೆ ಇದನ್ನ ಯಾವ ಆಕೃತಿ ಅಂತ ಕರಿತೇವೆ ಅಂದ್ರೆ ವಿಷಂತಿ ಭುಜಾಕೃತಿ ಅಂತ ಕರಿತೇವೆ. ನಿಯಮಿತ ಅಷ್ಟಭುಜ ಅಂದ್ರೆ 8, ಆಪ್ಷನ್ ಎ. ಅಷ್ಟಭುಜ ಅಂದ್ರೆ 8, ದ್ವಾದಶ ಭುಜ ಅಂದ್ರೆ 12, ದ್ವಾದಶ. ವಿಷಂತಿ ಭುಜ ಅಂದ್ರೆ 20, ದಶಭುಜ ಅಂದ್ರೆ 10. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ನಿಯಮಿತ ವಿಷಂತಿ ಭುಜ. ಇಲ್ಲಿ ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನಿರ್ಬೇಕು? ಎಲ್ಲಾ ಭುಜಗಳು ಸಹ ಸಮ ಇರ್ಬೇಕು, ಎಲ್ಲಾ ಕೋನಗಳು ಸಹ ಸಮ ಇರ್ಬೇಕು, ಸೇಮ್ ಇರ್ಬೇಕು ಅಂತ ಅರ್ಥ. ಅಳತೆಗಳು ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ
86. 86ನೇ ಪ್ರಶ್ನೆ ಹೀಗಿದೆ: ಒಂದು ಪುಟವನ್ನು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡ್ಲಿಕ್ಕೆ 5/60 ಗಂಟೆ ಸಮಯ ಬೇಕಾಗ್ತದೆ. ಹೌದಾ? ಅಂದ್ರೆ 60ನೇ 5 ಗಂಟೆ ಬೇಕಾಗ್ತದೆ. ಸತತವಾಗಿ 3 ಗಂಟೆಗಳಲ್ಲಿ ಬೆರಳಚ್ಚು ಮಾಡುವ ಪುಟಗಳ ಸರಾಸರಿ ಸಂಖ್ಯೆ. ನೋಡಿ ಏನಂತ ಕೇಳಿದರೆ, ಒಂದು ಪುಟ ಮಾಡ್ಬೇಕಾಗಿತ್ತು ಅಂದ್ರೆ 5/60 ಇಷ್ಟು ಟೈಮ್ನಲ್ಲಿ ಒಂದು ಪುಟ ಟೈಪ್ ಆಗ್ತದೆ. ಹಾಗಾದ್ರೆ ಟೈಮೇ 3 ಗಂಟೆ ಇತ್ತು. ಟೈಮೇ 3 ಗಂಟೆ ಕೊಟ್ವಿ ಅಂದ್ರೆ 3 ಗಂಟೆಲಿ ಎಷ್ಟು ಪುಟ ಟೈಪ್ ಆಗ್ತದೆ ಅಂತ ಕೇಳಿದ್ದಾರೆ. ಹೌದಾ? ಹಾಗಿದ್ರೆ ಇಲ್ಲಿ ನೋಡಿ, ಗಂಟೆ ಪುಟ 5/60 ಗಂಟೆಗೆ ಒಂದು ಪುಟ ಆದ್ರೆ 3 ಗಂಟೆಗೆ ಎಷ್ಟು ಪುಟ? ಇದು ಏಕಮಾನ ಪದ್ಧತಿ ಅಂತ ಹೇಳ್ತೇವೆ ನೋಡಿ. ಏಕಮಾನ ಪದ್ಧತಿ, ಇಷ್ಟಕ್ಕೆ ಇಷ್ಟ ಆದರೆ ಇಷ್ಟಕ್ಕೆ ಎಷ್ಟು ಒರೆ ಗುಣಾಕಾರ. ಹೌದಾ? ಈಗ ಪುಟಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಷ್ಟು? ಒರೆ ಗುಣಾಕಾರ 3 × 1 ಭಾಗಿಸು ಗಂಟೆ 5/60. ಛೇದದಲ್ಲಿನೇ ಏನಿದೆ? ಭಿನ್ನರಾಶಿ ಇದೆ. ಅದನ್ನ ಅಂಶಕ್ಕೆ ತಗೊಂಡು ಹೋಗುವಾಗ ಏನಾಗ್ತದೆ? ಭಾಗಾಕಾರ ಇರೋದು ಗುಣಾಕಾರ ಆಗ್ತದೆ, ಅಂಶ ಇರೋದು ಛೇದ, ಛೇದ ಇರೋದು ಅಂಶ. 5/60 ಇರೋದು 60/5 ಆಗ್ತದೆ. ಈಗ ಭಾಗಿಸಿ. 5 1 5, 5 1 5, 5 2 10, 5 2 10. ಅಲ್ಲಿ 12 ಬಂತು. 12 × 1 × 3 ಅಂದ್ರೆ 12 3 36 ಪುಟಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 36. ಆಪ್ಷನ್ ಡಿ 36. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 87ನೇ ಪ್ರಶ್ನೆ. 87ನೇ ಪ್ರಶ್ನೆ ಹೀಗಿದೆ: ಸಂವೇದ ವೀಕ್ಷಿಸಿದ ಗಂಟೆಗಳ ಸಂಖ್ಯೆ x ಅಕ್ಷದಲ್ಲಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಜನ ವೀಕ್ಷಿಸಿದ್ದಾರೆ ಅಂತ ಹೇಳಿ y ಅಕ್ಷದಲ್ಲಿ ಕೊಟ್ಟಿದ್ದಾರೆ. ಇದು x ಅಕ್ಷ, ಇದು y ಅಕ್ಷ. ಹೌದಾ? ಈ x ಅಕ್ಷ ಮತ್ತು y ಅಕ್ಷದಲ್ಲಿರುವಂತ ಹಿಸ್ಟೋಗ್ರಾಮ್ ಅಂತ ಹೇಳ್ತೇವೆ. ಇದನ್ನ ಏನಂತ ಕರಿತೇವೆ? ಹಿಸ್ಟೋಗ್ರಾಮ್ ಅಂತ ಕರಿತೇವೆ. ಈ ಮೇಲಿನ ಊತಕ ನಕ್ಷೆ, ಕನ್ನಡದಲ್ಲಿ ಊತಕ ನಕ್ಷೆ, ಇಂಗ್ಲಿಷ್ ನಲ್ಲಿ ಹಿಸ್ಟೋಗ್ರಾಮ್. ಈ ಊತಕ ನಕ್ಷೆಯಲ್ಲಿ ಅವ್ರ ಪ್ರಶ್ನೆ ಏನ್ ಕೇಳಿದ್ದಾರೆ ನೋಡಿ. ಮೇಲಿನ ಊತಕ ನಕ್ಷೆಯು ಒಂದು ತರಗತಿಯ ವಿದ್ಯಾರ್ಥಿಗಳು ಲಾಕ್ಡೌನ್ ನಲ್ಲಿ ಪ್ರತಿದಿನ ಸಂವೇದ ತರಗತಿ ವೀಕ್ಷಣೆಯ ಸರಾಸರಿ ಸಮಯ ಟೈಮ್ ತೋರಿಸ್ತಾ ಇದೆ ಅಂತೆ. ಪ್ರತಿದಿನ ಸರಾಸರಿ 4 ಗಂಟೆಗಿಂತಲೂ ಹೆಚ್ಚು ಕಾಲ ಸಂವೇದ ತರಗತಿ ವೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 4 ಗಂಟೆಗಿಂತ ಹೆಚ್ಚು ಸಮಯ ಅಂತ ಕೇಳಿದ್ದಾರೆ. 4 ಗಂಟೆಗಿಂತಲೂ ಹೆಚ್ಚು ಕಾಲ ಸಂವೇದ ವೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಚಿತ್ರ ನೋಡ್ಬೇಕು, ಆನ್ಸರ್ ಮಾಡ್ಬೇಕು. ಇಲ್ಲಿ ನೋಡಿ, ಗಂಟೆ ಅಂತ ಇದೆ. ಗಂಟೆ ಇಲ್ಲಿ x ಅಕ್ಷದಲ್ಲಿದೆ. ಹಾಗಿದ್ರೆ ಇದು 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಇಲ್ಲಿದೆ. 4 ಗಂಟೆಗಿಂತಲೂ ಹೆಚ್ಚು ಟೈಮ್ ತಕೊಂಡು ವೀಕ್ಷಣೆ ಮಾಡಿದ ವಿದ್ಯಾರ್ಥಿಗಳು 32 ಜನ, 16 ಜನ, 12 ಜನ ಅಲ್ವಾ? ಅವರನ್ನೆಲ್ಲವನ್ನು ಕೂಡ್ಸೋದಿಲ್ಲಿ. 32, 16, 12 ಕೂಡಿಸಿ 60 ವಿದ್ಯಾರ್ಥಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 60 ವಿದ್ಯಾರ್ಥಿಗಳು. ಅರ್ಥ ಆಯ್ತಲ್ವಾ? 87ನೇ ಪ್ರಶ್ನೆ. ನೆಕ್ಸ್ಟ್ 88ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಸಂಖ್ಯೆಗಳಲ್ಲಿ 1152 ಪೂರ್ಣ ಘನವನ್ನಾಗಿಸಲು ಘನ ಸಂಖ್ಯೆ ಆಗ್ಬೇಕಾಗಿದ್ರೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗ್ತದೆ ಅಂತ ಕೇಳಿದ್ದಾರೆ. 2 ರಿಂದನಾ, 3 ರಿಂದನಾ, 12 ರಿಂದನಾ, 4 ರಿಂದನಾ ಅಂತ ಕೇಳ್ತಿದ್ದಾರೆ. ಹಾಗಾಗಿ 1152ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಬೇಕು. ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿಯೋದು ಮತ್ತೆ ಹೇಳೋದು ಬೇಡ ಅನ್ಕೊಳ್ತೇನೆ. ಸೊ 1152ರ ಅವಿಭಾಜ್ಯ ಅಪವರ್ತನಗಳು ಯಾವಂದ್ರೆ 2 2 2 2 2 2 2 3 3 ಅಂತ ಹೇಳಿ. ಈಗ ಇದರ ಘನ ಅಂತ ಕೇಳಿರೋದ್ರಿಂದ 3 ಗುಂಪು ಮಾಡ್ಬೇಕು. 2 × 2 × 2 ಒಂದು ಗುಂಪಾಯ್ತು, 2 × 2 × 2 ಒಂದು ಗುಂಪಾಯ್ತು. ಈ 2ರ ಜೊತೆಗೆ ಇನ್ನೂ 2 2 ಇಲ್ಲ.
ಈ ಮೂರು ಮೂರು ಇದೆ, ಇದರ ಜೊತೆಗೆ ಇನ್ನೊಂದು ಮೂರಿಲ್ಲ. ಈ ಎರಡರ ಜೊತೆಗೆ ಇನ್ನೊಂದೆರಡು ಬೇಕು. ಮೂರ್ ಸಂಖ್ಯೆಗಳಾಗ್ಬೇಕಲ್ಲ, ಮೂರರ ಗುಂಪಾಗ್ಬೇಕು. ಹೌದಾ? ಇಲ್ಲಿ ಎರಡು ಅನ್ನೋದು ಒಂದೇ ಇದೆ, ಇಲ್ಲಿ ಮೂರು ಅನ್ನೋವು ಎರಡಿದಾವೆ. ಹಾಗಿದ್ರೆ ನಮ್ಗೆ ಇಲ್ಲಿ ನೋಡಿ, 2 ರ ಘಾತ 3 ಇದೆ, 2 ರ ಘಾತ 3 ಇದೆ, ಇನ್ನು ಉಳಿದಿದ್ದು 2 ರ ಘಾತ 1 ಉಳಿತು, 3 ರ ಘಾತ 2 ಇದಾವೆ. ಸರಿನಾ? ಹಾಗಿದ್ರೆ ಘನವನ್ನಾಗಿಸ್ಲಿಕ್ಕೆ ಇಲ್ಲಿ 2 ರ ಘಾತ 2 ಬೇಕು, ಇಲ್ಲಿ 3 ರ ಘಾತ 1 ಬೇಕು ಅಲ್ವಾ? 2 ರ ಘಾತ 2 ಅಂದ್ರೆ 4, 3 ರ ಘಾತ 1 ಅಂದ್ರೆ 3. ಸರಿನಾ? 4 3 12 ಸರಿಯಾದ ಉತ್ತರ ಆಪ್ಷನ್ ಸಿ 12. ಘನ ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ 1152ಕ್ಕೆ 12ರಿಂದ ಗುಣಿಸ್ಬೇಕು. ನೆಕ್ಸ್ಟ್ 89ನೇ ಪ್ರಶ್ನೆ. ಮತ್ತೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕೇಳಿದರೆ ನೋಡಿ. ಭಾಗಾಕಾರ ನಿಯಮಗಳು, ಅವುಗಳ ಬಗ್ಗೆ ಸ್ವಲ್ಪ, ಭಾಜ್ಯತೆಯ ನಿಯಮಗಳ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕು ನಿಮ್ಗೆ. ಈ ಕೆಳಗಿನವುಗಳಲ್ಲಿ 11ರಿಂದ ಭಾಗವಾಗದೇ ಇರುವ ಸಂಖ್ಯೆ, ನೀವು ಭಾಗವಾಗುವ ಸಂಖ್ಯೆ ಅಂತ ಓದ್ಕೊಂಡಿರ್ತೀರಿ. ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ ಆಯ್ತಾ? ಭಾಗವಾಗದೇ ಇರುವ ಸಂಖ್ಯೆ ಅಂತ ಕೇಳಿದರೆ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, 4 ಸಂಖ್ಯೆಗಳಿದಾವೆ. ಇದರಲ್ಲಿ ಯಾವ ಸಂಖ್ಯೆ 11ರಿಂದ ಭಾಗ ಆಗೋದಿಲ್ಲ ಅಂತ ಕೇಳಿದರೆ, 11ರಿಂದ ಭಾಗ ಆಗ್ಬೇಕಾದ್ರೆ ನಿಯಮ ಗೊತ್ತಿದೆ. 1ಕ್ಕೆ ಪ್ಲಸ್, 1ಕ್ಕೆ ಮೈನಸ್, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಹಾಕ್ಬೇಕು. ಪ್ಲಸ್ ಪ್ಲಸ್ ಪ್ಲಸ್ಸಿನ ಸಂಖ್ಯೆಗಳನ್ನ ಕೂಡಿಸಿಡೋದು, ಮೈನಸ್ ಮೈನಸ್ ಸಂಖ್ಯೆಗಳನ್ನ ಕೂಡಿಸಿಡೋದು, ಮತ್ತೆ ಒಂದರಲ್ಲಿ ಇನ್ನೊಂದನ್ನ ಕಳೆಯೋದು. ಸರಿನಾ? ಕಳೆದಾಗ ಚಿಹ್ನೆ ಸಮೇತ ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಹಾಕ್ಬೇಕು. ಹಾಗಾಗಿ ಆಪ್ಷನ್ ಎ ಅನ್ನ ಲೆಕ್ಕ ಮಾಡಿದಾಗ ನಮಗೆ 22 ಉತ್ತರ ಬಂತು. ಈ 22 ಅನ್ನೋದು ಇದು 11ರಿಂದ ಭಾಗ ಆಗ್ತದೆ. ಹಾಗಾಗಿ ಈ ಇಡೀ ಸಂಖ್ಯೆ 61,809 ಇದು 11ರಿಂದ ಭಾಗ ಹೋಗ್ತದೆ. ಆಪ್ಷನ್ ಎ ಭಾಗ ಹೋಯ್ತು. ನೆಕ್ಸ್ಟ್ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಮೂರನ್ನು ಸಹ ಇದೇ ರೀತಿ ಚೆಕ್ ಮಾಡಿದಾಗ ನಮಗೆ ಯಾವ್ದು ಅಂದ್ರೆ ಆಪ್ಷನ್ ಬಿ ಸಹ ಭಾಗ ಆಗ್ತದೆ, ಆಪ್ಷನ್ ಸಿ ಸಹ ಭಾಗ ಆಗ್ತದೆ, ಆಪ್ಷನ್ ಡಿ ಭಾಗ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ 6 ಬರ್ತದೆ. ಈ 6 ಎಂಬ ಸಂಖ್ಯೆ 11ರಿಂದ ಭಾಗ ಹೋಗೋದಿಲ್ಲ. 0 ಬಂದ್ರೆ 0ಯೂ ಸಹ ಭಾಗ ಹೋಗ್ತದೆ. ಆಗ್ಲೇನೆ ಹೇಳಿದ್ದೇನೆ, 0 ಯಾವುದೇ ಸಂಖ್ಯೆಯಿಂದ 0ಗೆ ಗುಣಿಸಿದ್ರು ಸಹ 0ನೇ ಬರ್ತದೆ. ಯಾವುದೇ ಸಂಖ್ಯೆಯಿಂದ 11 ಈಗ 0ಗೆ 11ರಿಂದ ಭಾಗಿಸಿದಾಗ್ಲೂ ಸಹ 0ನೇ ಉತ್ತರ ಬರ್ತದೆ ಅಲ್ಲ. ಹಾಗಾಗಿ ನಮಗೇನೋ 11ರಿಂದ ಭಾಗ ಹೋಗ್ತದೆ ಅಂತ ಹೇಳಬಹುದು. ಹಾಗಿದ್ರೆ ಸರಿಯಾದ ಉತ್ತರ ಈಗ ಭಾಗ ಹೋಗದೆ ಇರೋದು ಯಾವುದು? ಆಪ್ಷನ್ ಡಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕೊನೆಯ ಪ್ರಶ್ನೆ, 90ನೇ ಪ್ರಶ್ನೆ ಹೀಗಿದೆ ನೋಡಿ. ಇಲ್ಲೊಂದು ಪೈ ನಕ್ಷೆ ಕೊಟ್ಟಿದ್ದಾರೆ. ಈ ಪೈ ನಕ್ಷೆಯನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೊನೆಯ ಪ್ರಶ್ನೆ ಇದು. ಪೈ ನಕ್ಷೆಯನ್ನ ನಿದ್ರೆ, ಶಾಲೆ, ಆಮೇಲೆ ಆಟ, ಮನೆ ಕೆಲಸ ಇತರೆ ಅಂತ ಕೊಟ್ಟಿದ್ದಾರೆ. ಇವುಗಳಿಗೆ ನಾವೇನ್ ಮಾಡ್ಬೇಕಂತ ಕೇಳಿದ್ರೆ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಮೇಲಿನ ಪೈ ನಕ್ಷೆಯು ಒಂದು ಮಗು ಒಂದು ದಿನದಲ್ಲಿ ವಿವಿಧ ಚಟುವಟಿಕೆಗಳಾಗಿ ವ್ಯಯಿಸಲಾದ ಸಮಯ ಸೂಚಿಸ್ತದಂತೆ ಮನೆ ಕೆಲಸಕ್ಕೆ ವ್ಯಯಿಸಿದ ಸಮಯ ಎಷ್ಟು ಅಂತ ಕೇಳ್ತಿದ್ದಾರೆ. ಹೌದಾ? ಮನೆ ಕೆಲಸ ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ ಇದೆ ನೋಡಿ. ಮನೆ ಕೆಲಸ ಅಂತ ಹೇಳಿದ್ರೆ ಇಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೆನಪಿರ್ಲಿ, ವೃತ್ತದಲ್ಲಿ ಕೇಂದ್ರದಲ್ಲಿ ನಿಮಗೆ ಟೋಟಲ್ ಆಗಿ 360 ಡಿಗ್ರಿ ಇರ್ತದೆ. ಟೋಟಲ್ ಆಗಿ 360 ಡಿಗ್ರಿ ಇರ್ತದೆ. ಆ 360 ಡಿಗ್ರಿಯಲ್ಲಿನೇ ಇಲ್ಲಿ ಏನ್ ಮಾಡಿದ್ದಾರೆ, ಪ್ರತಿಯೊಂದು ಕೆಲಸಕ್ಕೂ ಸಹ ಇಂತಿಷ್ಟು ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಟೈಮ್ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ನೋಡಿ, ಇಲ್ಲಿ ಡಿಗ್ರಿ ಅಂದ್ರೆ ಕೋನ. ಇಷ್ಟು ಕೋನಕ್ಕೆ ಇಷ್ಟು ಗಂಟೆ ಆದರೆ ಒಟ್ಟು 360 ಡಿಗ್ರಿಗೆ ಒಟ್ಟು ಗಂಟೆಗಳೆಷ್ಟು? 24 ಗಂಟೆ. ಆದ್ರೆ ಮನೆ ಕೆಲ್ಸಕ್ಕೆ 60 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಎಷ್ಟು ಗಂಟೆ ಅಂತ ಕೇಳಿದಾಗೆ ಓರೆ ಗುಣಾಕಾರ ಮತ್ತೆ ಏಕಮಾನ ಪದ್ಧತಿ. ಹಾಗಿದ್ರೆ ಗಂಟೆಗಳನ್ನ ಚೆಕ್ ಮಾಡ್ಬೇಕಂದ್ರೆ 60 × 24 ಭಾಗಿಸು ಒಟ್ಟು 360 ಕೆಳಗೆ
ಈಗ ಇದನ್ನ ಭಾಗಿಸಿ ನೀವು 6ರಿಂದ ಭಾಗಿಸಿ. 0 0 ಕ್ಯಾನ್ಸಲ್ ಆಯ್ತು, ಈ 0 ಈ 0, 6 1 6 6 36. ನೆಕ್ಸ್ಟ್ 6 1 6, 6 4 24, 4 1 4 ಗಂಟೆ. ಹಾಗಿದ್ರೆ ಮನೆ ಕೆಲಸಕ್ಕಾಗಿ ವ್ಯಯಿಸಿದ ಸಮಯ ಎಷ್ಟು? 4 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ, 4 ಗಂಟೆ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇಲ್ಲಿಗೆ 90 ಪ್ರಶ್ನೆಗಳು ಮುಗೀತು. NMMS ಪರೀಕ್ಷೆಯ ಪತ್ರಿಕೆ 2ರ ಪರೀಕ್ಷೆಯಲ್ಲಿ ಬರುವಂತಹ 3 ಸಬ್ಜೆಕ್ಟ್ಗಳು ಯಾವುದು? ಸಮಾಜ, ವಿಜ್ಞಾನ ಮತ್ತು ಗಣಿತ. ಗಣಿತದಲ್ಲಿ ಬರುವಂತಹ 20 ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಗಳನ್ನ ಈಗ ನೋಡ್ಕೊಂಡಿದ್ದೀರಿ. ಇದೇ ರೀತಿನೇ ನಿಮಗೆ ಪ್ರಶ್ನೆಗಳು ಉದ್ಭವ ಆಗ್ತವೆ. ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲವೂ ಒಳ್ಳೇದಾಗ್ಲಿ. ಹಾಗಾಗಿ ಹೆಚ್ಚು ಹೆಚ್ಚು ಮಕ್ಕಳು NMMS ಪಾಸ್ ಆಗ್ಲಿ ಎಂದು ಹಾರೈಸ್ತೇನೆ. ಇದೇ ರೀತಿ 2018, 19, 20ರ ಪ್ರಶ್ನೆ ಪತ್ರಿಕೆಗಳದ್ದು ಸಹ ಕಂಪ್ಲೀಟ್ ಸೊಲ್ಯೂಷನ್ಗಳು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿದ್ದಾವೆ, ಸವಿತಾ ದೇವರಮನಿ ಅಂತ. ಅದರಲ್ಲಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಹುಡುಕಿದ್ರೆ NMMS ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ಸಿಗ್ತದೆ. ಎಲ್ಲರಿಗೂ ಧನ್ಯವಾದಗಳು.